ಸರ್ವ ಹೆಣ್ಣು ಮಕ್ಕಳು ನೋಡಲೇಬೇಕಾದಂತಹ ಒಂದು ಮೋಟಿವೇಶನ್ ವಿಡಿಯೋ. ಈ ವಿಡಿಯೋ ಮೂಲಕ ಮಹಿಳೆಯರಿಗೆ ಮೋಟಿವೇಶನ್ ಮತ್ತು ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬ ಧೈರ್ಯ ಕೂಡ ಸಿಗುತ್ತೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಹೇಳುವ ವಿಷಯವನ್ನು ನೀವು ಸರಿಯಾಗಿ ಕೇಳಿಸಿಕೊಳ್ಳಿ. ಇಸವಿ 2025. ಹುಡುಗಿಯ ಹೆಸರು ಮತ್ತು ಊರು ನಾನು ಈಗ ಹೇಳಲ್ಲ. 2025 ಇಸವಿಯಲ್ಲಿ ಕೇರಳದಲ್ಲಿ ಒಂದು ಹುಡುಗಿಗೆ ಮದುವೆ ನಡೆಯುತ್ತೆ. ಹುಡುಗನಿಗೆ ಒಮಾನ್ ದೇಶದಲ್ಲಿ ಕೆಲಸ. ಒಳ್ಳೆಯ ಸಂಪತ್ತಿರುವ ಒಂದು ಕುಟುಂಬ ಹುಡುಗನದ್ದು. ಮೊದಲಿಗೆ ಕೆಲವು ದಿನ ಇವರ ಗಂಡ ಹೆಂಡತಿಯರ ಜೀವನ ಸಂತೋಷದಿಂದ ಸಾಗುತ್ತೆ. ನಂತರ ಅವಳ ಜೀವನ ನರಕಮಯವಾಗಲು ಶುರುವಾಗುತ್ತೆ. ಗಂಡ ಎಂಬವನು ರಾಕ್ಷಸನ ರೂಪವನ್ನು ತಾಳುತ್ತಾನೆ. ಆ ಗಂಡ ಅವಳಿಗೆ ಹೊಡೆಯಲು ಬಡಿಯಲು ಶುರು ಮಾಡುತ್ತಾನೆ. ಎಷ್ಟರ ಮಟ್ಟಿಗೆ ಅವಳಿಗೆ ಟಾರ್ಚರ್ ಕೊಡುತ್ತಾನೆ ಅಂದರೆ ಅವಳ ಕುತ್ತಿಗೆಯಲ್ಲಿ, ಕೈಗಳಲ್ಲಿ, ತುಟಿಗಳಲ್ಲಿ ಅವನು ಹೊಡೆದು ಗಾಯಗೊಳಿಸಿದ ಗುರುತುಗಳು ಎದ್ದು ಕಾಣುತ್ತಿತ್ತು. ಅವಳ ಕುತ್ತಿಗೆಯ ಕೆಳಗೆ ಮತ್ತು ಕುತ್ತಿಗೆಯ ಸುತ್ತಲೂ ಮತ್ತು ಮುಖದ ಮೇಲೆ ಅವನು ಯಾವ ರೀತಿ ಹೊಡೆದಿರಬಹುದು ಎಂದು, ಎಷ್ಟೊಂದು ಟಾರ್ಚರ್ ಕೊಟ್ಟಿರಬಹುದು ಎಂದು ಆ ವಿಡಿಯೋ ನೋಡುವಾಗಲೇ ನಮಗೆ ಅರ್ಥವಾಗುತ್ತೆ. ಆ ರೀತಿ ಅವಳಿಗೆ ಹೊಡೆದು ಚಿತ್ರಹಿಂಸೆ ಕೊಡ್ತಾ ಇದ್ದ. ಇನ್ನು ನನ್ನ ಜೀವನ ಇಲ್ಲಿಗೆ ಮುಗಿಯುತ್ತೆ ಅಂತ ಅವಳು ಅಂದುಕೊಂಡಿದ್ದಳು. ಇನ್ನು ನಾನು ಯಾಕೆ ಬದುಕಬೇಕು ಎಂಬ ಪ್ರಶ್ನೆ ಅವಳನ್ನು ಕಾಡುತ್ತಿತ್ತಂತೆ. ಅವಳು ಬದುಕುವ ಆಸೆಯನ್ನೇ ಬಿಟ್ಟಿದ್ದಳು. ಅವನ ಕ್ರೂರತೆ ಅಷ್ಟೊಂದಿತ್ತು. ಕೊನೆಗೆ ಅವಳ ತಂದೆ ತಾಯಿಗೆ ವಿಷಯ ತಿಳಿದು ಆ ಕ್ರೂರಿಯ ಕೈಯಿಂದ ಮಗಳನ್ನು ಕರೆತಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಅವನ ಕೈಯಲ್ಲಿ ದುಡ್ಡಿರುವ ಕಾರಣ ಪೊಲೀಸರಿಗೆ ಬೇಕಾದಷ್ಟು ಹಣ ಸುರಿದು ಕೇಸನ್ನು ಮುಂದುವರಿಯಲು ಬಿಡದೆ ಒಮಾನಿಗೆ ಹಾರಿಬಿಟ್ಟ. ಇದು ಕಥೆಯಲ್ಲ ಸಹೋದರಿಯರೇ. ಇದು 2025ರಲ್ಲಿ ಕೇರಳದಲ್ಲಿ ಒಂದು ಊರಿನಲ್ಲಿ ಒಂದು ಹೆಣ್ಣು ಮಗಳ ಜೀವನದಲ್ಲಿ ನಡೆದ ಸತ್ಯವಾದ ಘಟನೆ. ಇದರಲ್ಲಿ ನಮ್ಮ ಮಂಗಳೂರಿನ ಹೆಣ್ಣು ಮಕ್ಕಳಿಗೆ ಕಲಿಯಲು ಸ್ವಲ್ಪ ಪಾಠವಿದೆ. ಅದು ಏನು ಅಂತ ನಾನು ಹೇಳ್ತೇನೆ. ನನಗೆ ಈ ವಿಷಯ ಹೇಗೆ ತಿಳಿಯಿತು ಅಂದರೆ, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೋಟಿವೇಶನ್ ರೀಲ್ಸ್ ನೋಡುವಾಗ ಒಬ್ಬ ಇವಳ ವಿಡಿಯೋವನ್ನು ತೋರಿಸಿ ಒಂದು ಮೋಟಿವೇಶನ್ ವಿಡಿಯೋ ಮಾಡಿದ್ದ. ಆ ವಿಡಿಯೋದ ಕೆಳಗೆ ಈ ಹುಡುಗಿ ಕಮೆಂಟ್ ಹಾಕಿದ್ದಳು, ಇದು ನಾನಲ್ಲವಾ ಎಂದು. ನಂತರ ನಾನು ಅವಳ ಐಡಿ ಚೆಕ್ ಮಾಡಿದಾಗ ಹೌದು, ಅವಳು ಅನುಭವಿಸಿದ ನರಕ ಯಾತನೆಯ ಕೆಲವು ವಿಡಿಯೋಗಳು ಮತ್ತು ಬರಹಗಳು ನನಗೆ ಕಾಣಸಿಕ್ಕಿತು. ಅವಳ ಐಡಿಯಲ್ಲಿ ಒಂದು ವಿಡಿಯೋ ಇತ್ತು. ಅವಳ ಗಂಡ ಅವಳಿಗೆ ಹೊಡೆಯಲು ಬರುತ್ತಾನೆ, ನಂತರ ಕೈ ಬೀಸಿ ಹೊಡಿತಾನೆ. ಆಗ ಇವಳು ಅದನ್ನು ರೆಕಾರ್ಡ್ ಮಾಡಿದಳು. ನಂತರ ಅವನು ತನ್ನ ಶರೀರದಲ್ಲಿ ಹೊಡೆದು ಗಾಯಗೊಳಿಸಿದ್ದನ್ನು ಆ ವಿಡಿಯೋದಲ್ಲಿ ಸ್ವಲ್ಪ ತೋರಿಸುತ್ತಾಳೆ. ಅದನ್ನು ನೋಡುವಾಗ ಕೋಪ ನೆತ್ತಿಗೇರುತ್ತೆ. ಇಂತಹ ಕ್ರೂರತೆ ಮೆರೆಯುವ ರಾಕ್ಷಸ ರೂಪದ ಜನರು ಇದ್ದಾರಾ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಆದರೂ ಒಂದನ್ನು ನಾವು ಮೆಚ್ಚಲೇಬೇಕು. ಅದೇನೆಂದರೆ, ಅಷ್ಟೆಲ್ಲ ಕಷ್ಟಗಳು ತನ್ನ ಜೀವನದಲ್ಲಿ ಬಂದರೂ ಆತ್ಮಹತ್ಯೆ ಎಂಬ ತಪ್ಪು ದಾರಿಯನ್ನು ಹಿಡಿಯದೆ ಧೈರ್ಯದಿಂದ ಬದುಕುತ್ತಿದ್ದಾಳೆ. ನಮ್ಮ ಮಂಗಳೂರಿನಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡುವಾಗ ಅಲ್ಲಿ ಒಬ್ಬಳು ಧೀರ ಮಹಿಳೆ ತನ್ನ ಜೀವನ ನರಕ ಯಾತನೆಯಾದಾಗಲೂ ಆತ್ಮಹತ್ಯೆ ಎಂಬ ದಾರಿಯಲ್ಲಿ ಸಾಗದೆ ಧೈರ್ಯದಿಂದ ಎಲ್ಲವನ್ನು ಎದುರಿಸಿದಳು. ಇವಳ ಈ ಧೈರ್ಯವನ್ನು ಮೆಚ್ಚಲೇಬೇಕು. ಇವತ್ತು ಆ ಹುಡುಗಿ ತನ್ನ ಮುದ್ದಿನ ಮಗುವಿನೊಂದಿಗೆ ಜೀವನ ಸಾಗಿಸುತ್ತಾಳೆ. ಸಣ್ಣ ಮಗು ಇದೆ ಅವಳಿಗೆ. ಆ ಸಣ್ಣ ಮಗುವೇ ಅವಳ ಪ್ರಪಂಚವಾಗಿದೆ. ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡುವವರೇ, ಆತ್ಮಹತ್ಯೆ ಎಂಬುದು ಯಾವುದಕ್ಕೂ ಪರಿಹಾರ ಅಲ್ಲ. ಮನುಷ್ಯ ಅಂದ ಮೇಲೆ ಕಷ್ಟಗಳು ಬರುವುದು ಸಹಜ. ಹಾಗಂತ ನಾವು ಬೆನ್ನು ತೋರಿಸಿ ಓಡುವ ಬದಲು ಎದೆ ಕೊಟ್ಟು ನಿಂತರೆ ಪರ್ವತದಷ್ಟು ಸಮಸ್ಯೆ ಇದ್ದರೂ ನಮ್ಮ ಧೈರ್ಯದ ಮುಂದೆ ಮಂಜಿನಂತೆ ಕರಗಿ ನೀರಾಗಿ ಬಿಡುತ್ತೆ. ಇದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಂಡನ ಮನೆಯಲ್ಲಿ ಕೊಡುವ ಕಿರುಕುಳ ತಾಳಲಾರದೆ ಅದೆಷ್ಟೋ ಯುವತಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನನ್ನ ಪ್ರೀತಿಯ ಸಹೋದರಿಗಳೊಂದಿಗೆ ಒಂದು ಮಾತು, ನಿಮಗೆ ನಿಮ್ಮ ಗಂಡ ಹೊಡಿತಾನೆ, ನಿಮ್ಮನ್ನು ಸಾಯಿಸಲು ನೋಡುತ್ತಾನೆ ಎಂದಾದರೆ ನೀವು ಹೆದರಿ ಒಮ್ಮೆಯೂ ಆತ್ಮಹತ್ಯೆ ಎಂಬ ತಪ್ಪು ದಾರಿಯನ್ನು ತುಳಿಯಬಾರದು. ಅಂಥವರ ಮೇಲೆ ಕೇಸ್ ಹಾಕಿ ಅವರನ್ನು ಬಿಟ್ಟು ಅಂಥವರಿಗೆ ಡೈವರ್ಸ್ ಕೊಟ್ಟು ಹೊರಬರಬೇಕು. ಅವರ ಮುಂದೆ ನಂತರ ಮತ್ತೆ ತಲೆ ಎತ್ತಿ ನಿಂತು ಅಭಿಮಾನದಿಂದ ಆತ್ಮವಿಶ್ವಾಸದಿಂದ ಜೀವನ ನಡೆಸಿ ತೋರಿಸಬೇಕು. ನನಗೆ ಇನ್ನು ಮುಂದೆ ಯಾರು ಗತಿ ಎಂದು ಚಿಂತಿಸುತ್ತಾ ನೀವು ಹೆದರಬೇಡಿ. ದೇವನಿದ್ದಾನೆ ಎಂಬ ವಿಶ್ವಾಸದಲ್ಲಿ ತವಕ್ಕುಲ್ ಮಾಡಿ ನಡೆದರೆ ಖಂಡಿತವಾಗಿಯೂ ಅಲ್ಲಾಹನು ಒಂದು ದಾರಿಯನ್ನು ತೋರಿಸುವನು. ಅಮ್ಮನ ಗರ್ಭದೊಳಗೆ ಇದ್ದಾಗ ನಿಮಗೆ ಆಹಾರ ಕೊಟ್ಟವನು ಅಲ್ಲಾಹನಾಗಿದ್ದಾನೆ.
ನಿಮಗೆ ಜೀವ ಕೊಟ್ಟು ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಅಲ್ಲಾಹನಾಗಿದ್ದಾನೆ. ಅಷ್ಟೊಂದು ಬಲಶಾಲಿಯಾದ ಪ್ರಭು ನಿಮ್ಮ ಜೊತೆ ಇರುವಾಗ ನೀವು ಜೀವನಾಧಾರವನ್ನು ನೆನೆದು ದುಃಖಿಸುವ ಹೆದರುವ ಅಗತ್ಯ ಇಲ್ಲ. ಖಂಡಿತವಾಗಿಯೂ ಅಲ್ಲಾಹನು ಒಂದು ದಾರಿಯನ್ನು ತೋರಿಸಿಕೊಡುವನು. ಅದನ್ನು ಬಿಟ್ಟು ಒಂದು ಮೂಲೆಯಲ್ಲಿ ಕುಳಿತು ನನ್ನ ಅವಸ್ಥೆ ಎಂದು ಹೇಳುತ್ತಾ ಅಳುತ್ತಾ ಕುಳಿತರೆ ಕೊನೆಗೆ ಅಲ್ಲೇ ಸಾಯಬೇಕಾದೀತು. ಎಂತಹ ಕಷ್ಟಗಳು ಬಂದರೂ ಧೈರ್ಯದಿಂದ ಅದನ್ನು ಎದುರಿಸಿ. ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಹೆಣ್ಣು ಮಕ್ಕಳಿಗೆ ಈ ಕೇರಳದ ಯುವತಿ ಒಂದು ಮೋಟಿವೇಶನ್ ಆಗಿದ್ದಾಳೆ. ಇಂದು ಕೇರಳದ ದೊಡ್ಡ ದೊಡ್ಡ ಮೋಟಿವೇಶನ್ ಸ್ಪೀಚ್ ಮಾಡುವ ಜನರು ಈ ಹುಡುಗಿಯನ್ನು ಉದಾಹರಣೆಯಾಗಿ ಮಾಡುತ್ತಿದ್ದಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸುವೆ. ಇನ್ನು ಇನ್ಶಾ ಅಲ್ಲಾಹ್ ಮುಂದಿನ ವಿಡಿಯೋದಲ್ಲಿ ಸಿಗುವೆ.